ಮಂಡ್ಯ ಕೆರಗೋಡು ಧ್ವಜ ದಂಗಲ್ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಷರತ್ತು ಉಲ್ಲಂಘಿಸಿ ಹನುಮ ಧ್ವಜ ಹಾರಿಸಿದ್ದು ಸತ್ಯ ಸತ್ಯ ಸತ್ಯ. ಪಂಚಾಯಿತಿ ಸಭೆಯಲ್ಲಿ ಷರತ್ತು ಉಲ್ಲಂಘನೆ ಬಗ್ಗೆ ಸಾರಿ ಸಾರಿ ಹೇಳಿದ್ರು ಪಿಡಿಒ. ಅಲ್ಲಿಗೆ ಷರತ್ತು ಉಲ್ಲಂಘನೆ ಆಗಿರೋದು 100ಕ್ಕೆ 100ರಷ್ಟು ಸತ್ಯ ಆಗಿದೆ. ಪಂಚಾಯಿತಿ ಸಭೆಯಲ್ಲಿನೇ ಷರತ್ತು ಉಲ್ಲಂಘನೆ ಬಗ್ಗೆ ಪಿಡಿಒ ಸಾರಿ ಸಾರಿ ಹೇಳಿದ್ರು. ಯಾರದ್ದೋ ತಪ್ಪಿಗೆ ಪಾಪ ಆಗೋಗಿದ್ದಾರೆ ಪಿಡಿಒ ಜೀವನ್ ತಲೆದಂಡ. 2024 ಜನವರಿ 25ರಂದು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಕಾನೂನು ತೊಡಕಿನ ಬಗ್ಗೆ ಪಿಡಿಒ ಪ್ರಸ್ತಾಪಿಸಿದ್ರು. ಸಭೆಯಲ್ಲೇ ಅನುಮತಿ ಪತ್ರ ಉಲ್ಲಂಘನೆ ಬಗ್ಗೆ ಕೂಡ ಪಿಡಿಒ ಮಾತನಾಡಿದ್ರು. ಅನುಮತಿ ಪತ್ರ ರದ್ದು ಮಾಡೋದು ಸೂಕ್ತ ಅಂತ ಕೂಡ ಸಭೆಗೆ ತಿಳಿಸಿದ್ರು ಪಿಡಿಒ. ಬಾವುಟ ಹಾರಿಸುವುದಕ್ಕೆ ಅನುಮತಿ ನೀಡೋದಕ್ಕೆ ಗ್ರಾಮ ಪಂಚಾಯಿತಿಗೆ ಅವಕಾಶನೇ ಇಲ್ಲ. ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡಿಬೇಕಾಗುತ್ತೆ ಅಂತ ಅವತ್ತಿನ ದಿನಾನೇ ಅವತ್ತು ಅನುಮತಿ ಇಲ್ಲ ಅಂತ ಕೂಡ ಹೇಳಿದ್ರು. ಆದ್ರೆ ಯಾರೋ ಮಾಡಿದ ತಪ್ಪಿಗೆ ಪಿಡಿಒ ಜೀವನ್ ಅವರ ತಲೆದಂಡ ಏನಿದೆ ಅದು ಪಾಪ ಆಗೋಗಿದೆ. ಈಗ 2024 ಜನವರಿ 25ರಂದು ಸಭೆಯನ್ನ ನಡೆಸಿದ್ರು. ಅಂದ್ರೆ 2024 ಜನವರಿ 22ರಂದು ಈ ಹನುಮ ಧ್ವಜವನ್ನ ಅಲ್ಲಿ ಹಾರಿಸಲಾಗಿತ್ತು. ಅದು ಕೂಡ ಅನುಮತಿಯ ಉಲ್ಲಂಘನೆಯ ಮೇರೆಗೆ. ಅನುಮತಿ ಸಿಕ್ಕಿರ್ಲಿಲ್ಲ, ಆದ್ರೂ ಕೂಡ ಅನುಮತಿ ಸಿಗದೇ ಇದ್ರೂ ಧ್ವಜವನ್ನ ಹಾರಿಸಿದ್ರು. ಅಂದ್ರೆ ರಾಷ್ಟ್ರ ಧ್ವಜ, ನಾಡಧ್ವಜ ಹಾರಿಸಬೇಕಾದಂತಹ 108 ಅಡಿ ಇರುವಂತಹ ಆ ಧ್ವಜಸ್ತಂಭ ಏನಿದೆ ಆ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸಿದ್ರು. ಅದು ಕೂಡ 22 ಸದಸ್ಯರುಳ್ಳಂತಹ ಆ ಗ್ರಾಮ ಪಂಚಾಯಿತಿಯ ಸಭೆ ಏನಿದೆ ಆ ಸಭೆಯಲ್ಲಿ ಪಿಡಿಒ ಕೂಡ ಇದ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಯಾಕೆಂದ್ರೆ ಈ ಒಂದು ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜ, ನಾಡಧ್ವಜ ಬಿಟ್ಟು ಬೇರೆ ಯಾವುದೇ ಧಾರ್ಮಿಕ ಧ್ವಜಗಳನ್ನ ಹಾರಿಸುವ ಹಾಗಿಲ್ಲ ಅಂತ ಅದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಆದ್ರೂ ಕೂಡ ಜನವರಿ 22, 2024 ಅಂದ್ರೆ ಅವತ್ತು ರಾಮಲಲ್ಲಾ ಪ್ರತಿಷ್ಠಾಪನೆ ಆಯ್ತಲ್ಲ, ಅವತ್ತಿನ ದಿನ ಧ್ವಜವನ್ನ ಹಾರಿಸಿದ್ರು, ಹನುಮ ಧ್ವಜವನ್ನ. ಅದಾದ ಬಳಿಕ 26ನೇ ತಾರೀಕು ಗಣರಾಜ್ಯೋತ್ಸವದಿಂದ ಅವತ್ತಿನ ದಿನ ಕೂಡ ರಾಷ್ಟ್ರ ಧ್ವಜವನ್ನ ಹಾರಿಸ್ಬೇಕಾಗುತ್ತಲ್ಲ, ಹಾಗಾಗಿ ಅದರ ಬಗ್ಗೆ ಮಾತನಾಡೋಕೆ ಅಂತ ಪಿಡಿಒ ಬಂದಂಥ ಸಂದರ್ಭದಲ್ಲಿ ಇದೆಲ್ಲದ್ರ ಬಗ್ಗೆ ಕೂಡ ಸವಿಸ್ತಾರವಾಗಿ ಹೇಳಿದ್ರು. ನೋಡಿ, ಇದು ರಾಷ್ಟ್ರಧ್ವಜ ಹಾರಿಸುವಂತಹ ಧ್ವಜಸ್ತಂಭ, ಇಲ್ಲಿ ಬೇರೆ ಯಾವುದೇ ಧಾರ್ಮಿಕ ಧ್ವಜಗಳಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿಗೆ ಸೇರಿದಂತಹ ಧ್ವಜಗಳಾಗಿರ್ಬೋದು ಅವುಗಳನ್ನು ಹಾರಿಸೋದಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಹೇಳಿದ್ರು. ಆದರೂ ಕೂಡ ಆ ಸಭೆಯಲ್ಲಿ ಪಿಡಿಒ ಮಾತನ್ನು ಕೂಡ ಉಲ್ಲಂಘಿಸಿ ಆ ಧ್ವಜವನ್ನು ತೆರವು ಮಾಡಿರಲಿಲ್ಲ. ಅಂದರೆ ತೆರವು ಮಾಡೋದಕ್ಕೆ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಈ ಧ್ವಜ ಹೀಗೆ ಇದ್ರೆ ಗಲಾಟೆಗಳಾಗುತ್ತೆ, ಗಲಭೆಗಳಾಗುತ್ತೆ, ಧರ್ಮಗಳ ಮಧ್ಯೆ ಕೋಮು ಸಂಘರ್ಷ ಆಗುತ್ತೆ ಅಂತ. ಹಾಗಿದ್ರೂ ಕೂಡ ಪಿಡಿಒನೇ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಈಗ ಪಿಡಿಒ ಅವರು ಕೂಡ ತಲೆದಂಡವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಯಾರು ಮಾಡಿದ ತಪ್ಪಿಗೆ ಇನ್ನಾರು ಶಿಕ್ಷೆ ಅನುಭವಿಸಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಸರಿ? ಸದಸ್ಯರ ಸಭೆಯಲ್ಲಿ ಅವರು ಅವತ್ತು ಹೇಳಿದ್ರು, 3 ದಿನಗಳಾಗಿತ್ತು ಆ ಹನುಮ ಧ್ವಜವನ್ನು ಅಲ್ಲಿ ಹಾರಿಸಿ 108 ಅಡಿ ಇರುವಂತಹ ಆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನು ಯಾವಾಗ ಹಾರಿಸಿದ್ರು ಅವತ್ತಿನಿಂದ ಕೂಡ ಒಂದಷ್ಟು ವಿರೋಧಗಳಿತ್ತು. ಅವರ ಪಿಡಿಒ ಸಭೆ ಏನಿದೆ ಆ ಸಭೆಯಲ್ಲಿ 22 ಜನ ಗ್ರಾಮ ಪಂಚಾಯತಿಯ ಸದಸ್ಯರಿದ್ರಲ್ಲ, ಅದರಲ್ಲೂ ಕೂಡ 18 ಜನರು ಮಾತ್ರ ಒಮ್ಮತದಿಂದ ಈ ಹನುಮ ಧ್ವಜಕ್ಕೆ ಹಾರಿಸೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ರು. ಇನ್ನು ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ಕೆಲವರು ಯಾರು ಇರ್ತಾರೆ, ಈ ಧಾರ್ಮಿಕ ಧ್ವಜಗಳನ್ನು ನಾಡಧ್ವಜ ಹಾರಿಸುವಂತಹ ಜಾಗದಲ್ಲಿ ಹಾರಿಸಬಾರ್ದು ಅನ್ನುವಂಥ ಆ ಒಂದು ಅರಿವು ಯಾರಿಗಿರುತ್ತೆ ಅವರೆಲ್ಲ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹಾಗಿದ್ರೂ ಕೂಡ ಆ ಎಲ್ಲ ವಿರೋಧಗಳ ಮಧ್ಯೆ ಆ ಗ್ರಾಮದ ಸದಸ್ಯರೇನಿದ್ದಾರೆ 22 ಜನ ಸದಸ್ಯರು ಈ ಹನುಮ ಧ್ವಜವನ್ನು ನಾವು ಹಾರಿಸಲೇಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ವತಿಯಿಂದ ಅವರು ಧ್ವಜವನ್ನು ಹಾರಿಸಿದ್ರು. ಆದರೆ ಅವರು ಮಾಡಿದಂಥ ತಪ್ಪಿಗೆ ಮೇಲಾಧಿಕಾರಿಗಳಿಗೆ ವರದಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದರ ಮಧ್ಯೆನೇ ಧ್ವಜವನ್ನು ಹಾರಿಸಲಾಗಿತ್ತು. ಅವರು ಧ್ವಜ ಹಾರಿಸಿದ್ದಕ್ಕೆ ಈಗ ತಲೆದಂಡವನ್ನ ಕಟ್ಟಿದ್ದು ಮಾತ್ರ ಪಿಡಿಒ ಜೀವನ್ ಅವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಅಂತ ಶಶಿಕುಮಾರ್ ಅವರು ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಕುಮಾರ್, ಈಗ ಈ ಒಂದು ಪ್ರಕರಣಕ್ಕೆ ಒಂದು ರೀತಿಯಾಗಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಟ್ವಿಸ್ಟ್ಗಿಂತ ಒಂದು ಸಾಕ್ಷ್ಯಾಧಾರ ಸಿಕ್ಕಿದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ತಲೆದಂಡವನ್ನು ಅನುಭವಿಸುವಂತಾಯಿತು. ಪಿಡಿಒ ಅವರು ತಲೆದಂಡ ಕಟ್ಟಿದ್ದಕ್ಕೆ ಈಗ ಒಂದಷ್ಟು ಮಾಹಿತಿ ಸಿಕ್ಕಿದೆ.
ಅಂದರೆ ಒಂದು ಸಾಕ್ಷಿ ಸಿಕ್ಕಿದೆ TV5ಗೆ. ಹಾಗಾದರೆ ಅವತ್ತಿನ ಸಭೆಯಲ್ಲಿ ಏನು ನಡೆದಿತ್ತು, ಅವ್ರ ಅನುಮತಿ ಕೊಡಬಾರ್ದು ಅಂತ ಹೇಳಿದ್ರು, ಯಾಕೆ ಈ ಅನುಮತಿ ಸಿಗದೇ ಇದ್ರೂ ಕೂಡ ಉಲ್ಲಂಘನೆ ಮಾಡಿ ಅವತ್ತಿನ ದಿನ ಹನುಮ ಧ್ವಜವನ್ನು ಹಾರಿಸಲಾಯಿತು? ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಹೇಳೋದಾದ್ರೆ ಏನೆಲ್ಲ ಮಾಹಿತಿ ಇದೆ? ಸೌಖ್ಯ, ಏನು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಹಾರಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರ್ಪಟ್ಟಿರ್ತಕ್ಕಂಥ ವಿವಾದ ಶಶಿಕುಮಾರ್ ಹೇಳಿ ಕೇಳಿಸ್ತಾ ಇದೆ, ಮಾತನಾಡಿ. ಶಶಿಕುಮಾರ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಓಕೆ, ಸಂಪರ್ಕ ಕಡಿತ ಆಗಿದೆ. ಅದೇ ಈಗ ಜೀವನ್ ಅವರು ಏನಿದ್ದಾರೆ PDO, ಅವರು ತಲೆದಂಡ ಕಟ್ಟುವಂತಾಗಿದೆ. ಅಂದರೆ ಈಗ PDO ಹುದ್ದೆಯಿಂದ ಸಸ್ಪೆಂಡ್ ಆಗಿರೋದ್ರಿಂದ ಹಾಗಾದರೆ ಯಾರು ಮಾಡಿದ ತಪ್ಪಿಗೆ ಇನ್ಯಾರು ಯಾಕೆ ಶಿಕ್ಷೆ ಅನುಭವಿಸುವಂತಾಯಿತು? ಅವತ್ತು ಅವರೆಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಕೂಡ ಈ ರೀತಿ ಅನುಮತಿ ಇಲ್ಲ, ರಾಷ್ಟ್ರಧ್ವಜ ನಾಡಧ್ವಜ ಕಟ್ಟುವಂತಹ ಆ ಧ್ವಜಸ್ತಂಭದಲ್ಲಿ ನೀವು ಹನುಮ ಧ್ವಜ ಕಟ್ಟಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ 3 ದಿನಗಳಾದ್ಮೇಲೂ ಕೂಡ ಸೂಚನೆ ಕೊಟ್ಟರು, ಎಚ್ಚರಿಕೆ ಕೊಟ್ಟರು, ಈ ಹನುಮ ಧ್ವಜವನ್ನ ಕಟ್ಟಿದ್ದಿನ್ಯಾರೋ, ಆದರೆ ಅನುಮತಿ ಇವರೇ ಕೊಟ್ಟಿದ್ದಾರೆ ಅಂತ ಇವರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರತಿ ಕೂಡ ನಮ್ಮ TV5 ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಒಂದು ಪ್ರತಿಯಲ್ಲಿ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಶಿಕುಮಾರ್ ಅವರು. ಶಶಿಕುಮಾರ್, ಈಗಾಗಲೇ ನಾನು ಕೇಳ್ತಾ ಇದ್ದೆ ಇದ್ರ ಬಗ್ಗೆ ಮಾಹಿತಿಯನ್ನ. ಹಾಗಾದ್ರೆ ನಮಗೊಂದು ಲೆಟರ್ ಕೂಡ ಲಭ್ಯ ಆಗಿದೆ. ಇದರಲ್ಲಿ PDO ಅವರ ತಪ್ಪೇನೂ ಇಲ್ಲ, ಅವರು ಅನುಮತಿ ಕೊಟ್ಟಿಲ್ಲ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ, ಆದರೂ ಕೂಡ ಅಲ್ಲಿ ಒಂದಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಏನೆಲ್ಲ ಮಾಹಿತಿ ಇದೆ ಅಂತ? ಹೌದು ಸೌಖ್ಯ, ಏನು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ಹಾರಿಸಿದ್ದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದಗಳು ಕೇಳಿಬಂದಿದ್ವು. ಅದನ್ನ ತೆರವು ಮಾಡೋ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈ ರಾಜ್ಯಾದ್ಯಂತ ಈಗ ಆಕ್ರೋಶ ಕೂಡ ಭುಗಿಲೆದ್ದಿರ್ತಕ್ಕಂಥದ್ದು. ಅಂದ್ರೆ ಇದನ್ನ ರಾಜಕೀಯವಾಗಿ ಕೂಡ ಕೆಲವರು ಅಸ್ತ್ರವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ನಿರಂತರವಾಗಿ ಇದ್ರ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನ ಆಡಳಿತ ಪಕ್ಷದ ವಿರುದ್ಧವಾಗಿ ವಿರೋಧ ಪಕ್ಷಗಳು, ವಿರೋಧ ಪಕ್ಷದ ವಿರುದ್ಧವಾಗಿ ಆಡಳಿತ ಪಕ್ಷದ ನಾಯಕರುಗಳು ತಮ್ಮ ಆಕ್ರೋಶದ ನುಡಿಗಳನ್ನ ಹಾಡ್ತಿರ್ತಕ್ಕಂಥದ್ದು ನಿರಂತರವಾಗಿ ಕೇಳ್ತಾ ಇದ್ದೇವೆ. ಆದ್ರೆ ಮಂಡ್ಯದ ಕೆರಗೋಡು ಗ್ರಾಮ ಈಗಲೂ ಕೂಡ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಇರ್ತಕ್ಕ, ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಈಗಲೂ ಕೂಡ ಪೊಲೀಸ್ನ ಬಿಗಿ ಬಂದೋಬಸ್ತ್ ನಲ್ಲಿ ಇರ್ತಕ್ಕಂಥದ್ದು. ಆ ವಿವಾದಿತ ಜಾಗ ಏನಿದೆ, ಆ ವಿವಾದಿತ ಜಾಗದಲ್ಲಿ ಈಗಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಹಾಕಿರ್ತಕ್ಕಂಥದ್ದು. ಸ್ಥಳದಲ್ಲೇ 2-3 ತುಕಡಿ KSRP ತುಕಡಿಗಳನ್ನ ಸ್ಥಳೀಯ ಪೊಲೀಸರನ್ನು ಕೂಡ ಭದ್ರತೆಗೆ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇನ್ನು 2 ದಿನಗಳ ನಡೆದಂತ ಗಲಭೆಗಳೇನಿದಾವೆ, ಆ ಕೆರಗೋಡು ಗ್ರಾಮದಲ್ಲಿ ಆ ಧ್ವಜವನ್ನ ಇಳಿಸೋ ವಿಚಾರಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದು ಇರ್ಬೋದು. ಜೊತೆಗೆ ಅದ ಮರುದಿನ ನಡೆದಂತ ಏನು ಪಾದಯಾತ್ರೆ ಏನಿದೆ, ಆ ಪಾದಯಾತ್ರೆ ವಿಚಾರದಲ್ಲೂ ಕೂಡ ಸಾಕಷ್ಟು ಒಂದು ಘರ್ಷಣೆಗಳು ಕೂಡ ನಡೆದಿದ್ವು. ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರ ವಿರುದ್ಧ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಈ ವಿವಾದ ಹೇಗೆ ಭುಗಿಲೇಳ್ತು ಅನ್ನೋದನ್ನ ನೋಡೋದಾದ್ರೆ, ಗೌರಿಶಂಕರ ಸೇವಾ ಟ್ರಸ್ಟ್ ಅಂತೇಳಿ ಕೆರಗೋಡು ಗ್ರಾಮದಲ್ಲಿ ಕಳೆದ 35 ವರ್ಷಗಳಿಂದ ವಿವಿಧ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಸೇವಾ ಕಾರ್ಯವನ್ನ ಮಾಡ್ತಿರ್ತಕ್ಕಂಥ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ ಕೆರಗೋಡು ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿಯನ್ನ ಕೂಡ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಸ್ಥಳೀಯ ಗ್ರಾಮಸ್ಥರು ಕೂಡ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಅರ್ಜಿನಲ್ಲಿ ಏನಿದೆ ಅಂತ ಹೇಳಿದ್ರೆ, ನಾವು ಧಾರ್ಮಿಕ ಭಾವನೆಗೆ ಚ್ಯುತಿ ಬರದೇ ಇರೋ ನಿಟ್ಟಿನಲ್ಲಿ ಒಂದು ಧ್ವಜವನ್ನ 108 ಅಡಿ ಧ್ವಜವನ್ನ ನಾವು ಹಾಕ್ತೇವೆ ಅಂತೇಳಿ ಹೇಳುವಂಥದ್ದು. ಜೊತೆಗೆ ಅದರಲ್ಲಿ ಒಂದು ನೀವೆಲ್ಲ ಏನು ಷರತ್ತುಗಳನ್ನ ಕೊಡ್ತೀರಿ ಅದೆಲ್ಲವನ್ನು ಕೂಡ ನಾವು ಪಾಲನೆ ಮಾಡ್ತೇವೆ ಅಂತೇಳಿ ಸ್ಥಳೀಯ PDO ಅವರ ಒಂದು ಅನುಮತಿ ಪತ್ರಕ್ಕೆ ಸ್ವತಃ ಟ್ರಸ್ಟ್ನ ಸದಸ್ಯರು, ಗ್ರಾಮಸ್ಥರೆಲ್ಲರೂ ಕೂಡ ಸಹಿ ಮಾಡಿರ್ತಕ್ಕಂಥ ಮತ್ತೆ ಅನುಮತಿಯನ್ನ ಪತ್ರವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದ್ರೆ ಇದೀಗ ಒಂದು ನಮಗೆ TV5 ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಾಧಾರದ ಪ್ರಕಾರವಾಗಿ PDO ಅವರ ತಲೆದಂಡ ಏಕಾಯ್ತು ಅನ್ನೋದೇ ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಂದ್ರೆ ಅದರಲ್ಲೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು, ಕೆರಗೋಡು ಗ್ರಾಮಸ್ಥರು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜೀವನ್ ಅವರು ತಮ್ಮ ಆದೇಶವನ್ನ ಉಲ್ಲಂಘನೆ ಮಾಡಿದ್ದಾರೆ, ಹೀಗಾಗಿ ನೀಡಿರ್ತಕ್ಕಂಥ ಅನುಮತಿಯನ್ನ ರದ್ದುಪಡಿಸ್ತೇವೆ ಅಂತೇಳಿ ಒಂದು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಭೆಯಲ್ಲೇ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಆದೇಶವನ್ನು ಕೂಡ ರದ್ದುಪಡಿಸೋದಕ್ಕೂ ಕೂಡ ಒಂದು
ಸಭಾ ನಡವಳಿಯಲ್ಲಿ ಬರೆದಿರತಕ್ಕಂಥ ಸಾಕ್ಷ್ಯ ಕೂಡ ಈಗ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಒಂದು ಧ್ವಜವನ್ನ ಹಾರಿಸೋ ವಿಚಾರವಾಗಿ ಅಥವಾ ಧ್ವಜಸ್ತಂಭವನ್ನ ನಿರ್ಮಾಣ ವಿಚಾರವಾಗಿ ಕಳೆದ 3 ಸಭೆಗಳಲ್ಲಿ ನಿರಂತರವಾಗಿ ಚರ್ಚೆ ಆಗಿರುತ್ತೆ. ಆದರೆ ಕಳೆದ ಜನವರಿ 25ನೇ ತಾರೀಕು ನಡೆಯುವಂತ 3ನೇ ಸಭೆ ಏನಿದೆ, ಆ ಸಭೆಯಲ್ಲಿ ಸಾಕಷ್ಟು ಜನ ಸದಸ್ಯರು ಹಾಜರಿರ್ತಾರೆ. ಅಂದ್ರೆ ಒಟ್ಟು 22 ಸದಸ್ಯ ಬಲದ ಕೆರಗೋಡು ಗ್ರಾಮ ಪಂಚಾಯತಿನಲ್ಲಿ ಅವತ್ತಿನ ಸಭೆಗೆ ಹಾಜರಾಗಿರ್ತಕ್ಕಂಥವರು 21 ಮಂದಿ. ಅದರಲ್ಲಿ ಎಲ್ಲರೂ ಕೂಡ, ಅದರಲ್ಲೂ 18 ಮಂದಿ ಈ ಹನುಮ ಧ್ವಜವನ್ನು ಹಾರಿಸೋ ವಿಚಾರವಾಗಿ ತಮ್ಮ ಸಹಮತವನ್ನು ಕೂಡ ಸಭೆಯಲ್ಲಿ ಮಂಡಿಸಿರ್ತಾರೆ. ಆದ್ರೆ ಶಾಂತಗಿರಿಯನ್ನ ಓರ್ವ ಸದಸ್ಯ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿ, ಅಂದ್ರೆ ಇದನ್ನ ನಡಾವಳಿನಲ್ಲಿ ಹಚ್ಚೋದು ಬೇಡ ಅಂತೇಳಿ, ಅಂದ್ರೆ ನಮೂದಿಸೋದು ಬೇಡ ಅಂತೇಳಿ ಅವರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ನು ಕೂಡ ಆ ಸಭಾ ನಡವಳಿಯಲ್ಲಿ ಬರೆದಿರ್ತಾರೆ. ಅದಾದ ನಂತರದಲ್ಲಿ ಅಂತಿಮವಾಗಿ PDO ಜೀವನ್ ಅವರು ಮಾತನಾಡ್ತಾ ಒಂದು ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದೇ ಒಂದು ಧ್ವಜವನ್ನು ಹಾರಿಸಬೇಕು ಅಂತ ಹೇಳಿದ್ರು ಅಥವಾ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕಂದ್ರೆ ಅದಕ್ಕೆ ಅನುಮತಿ ಕೊಡಲಿಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಯಾವುದೇ ತರಹದ ಅಧಿಕಾರ ಇಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಅಥವಾ ಕಚೇರಿಯಿಂದ ಅನುಮತಿಯನ್ನ ಕಡ್ಡಾಯವಾಗಿ ಪಡ್ಕೊಳ್ಳೇಬೇಕಾಗಿರುತ್ತೆ ಅನ್ನೋ ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಆ ಹೇಳಿಕೆಯು ಕೂಡ ಸಭಾ ನಡವಳಿಯಲ್ಲಿ ನಮೂದಾಗಿರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು. ಇನ್ನು ಏನು ಕಳೆದ 2 ಸಭೆಗಳಿರ್ತದೆ, ಜನವರಿ 19ನೇ ತಾರೀಕು ನಡೆಯುವಂತ ಸಭೆ ಇರ್ಬೋದು, ಅದರ ಹಿಂದೆ ಒಂದು ನಡೆದಿರ್ತಕ್ಕಂಥ ಸಭೆ ಇರಬಹುದು. ಆ ಸಂದರ್ಭದಲ್ಲಿ ಧ್ವಜ ಸ್ತಂಭವನ್ನ ನಿರ್ಮಾಣ ಮಾಡಲಿಕ್ಕೆ ಮತ್ತೆ ಆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಾಟ ಮಾಡಲಿಕ್ಕೆ ಷರತ್ತುಬದ್ಧ ಅನುಮತಿಯನ್ನು ಕೂಡ ಕೊಟ್ಟಿರ್ತಾರೆ. ಆ ಷರತ್ತುಬದ್ಧ ಅನುಮತಿಯನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿರ್ತದೆ. ಅಂದ್ರೆ ಏನು ಈ ಧ್ವಜವನ್ನ ಹಾರಾಟ ಮಾಡಿರ್ತಾರೆ, ಆರಿಸಿರ್ತಾರೆ, ಆ ಸಂದರ್ಭದಲ್ಲಿ PDO ಅವರು ಕೊಟ್ಟಂತ ಷರತ್ತನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರೋದನ್ನು ಕೂಡ ಅಲ್ಲಿ ನಮೂದು ಮಾಡ್ತಾರೆ. ಅಂದ್ರೆ ಸಭೆಯ ಗಮನಕ್ಕೂ ಕೂಡ ತರ್ತಾರೆ. ಹೀಗಾಗಿ ಒಂದು ಏನು ನಮ್ಮ ನಡಾವಳಿಯಲ್ಲಿ ಇರ್ತಕ್ಕಂಥದ್ದನ್ನ, ಅಂದ್ರೆ ನಮ್ಮ ಷರತ್ತನ್ನ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿರೋದ್ರಿಂದಾಗಿ ಆ ಒಂದು ಅನುಮತಿಯನ್ನ ರದ್ದುಪಡಿಸಲಾಗುವುದು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖನ ಮಾಡುವಂಥದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೂ ಕೂಡ ನಾನು ತರ್ತೇನೆ ಅನ್ನೋ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಆ ಸಭೆಯ ನಡಾವಳಿಯಲ್ಲಿ, ಆ ನಡಾವಳಿ ಪುಸ್ತಕದಲ್ಲೂ ಕೂಡ ಆ ಸಭೆ PDO ಅವರು ಚರ್ಚೆ ಮಾಡಿರೋ ವಿಚಾರ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಇದ್ರೂ ಕೂಡ ಆ ಕೆರಗೋಡು ಗ್ರಾಮಸ್ಥರು ಅಥವಾ ಸಂಬಂಧಪಟ್ಟ ಸೇವಾ ಟ್ರಸ್ಟ್ ಏನಿದೆ, ಆ ಸೇವಾ ಟ್ರಸ್ಟ್ನವರು ಕಾನೂನನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರವಾಗಿರ್ತಕ್ಕಂಥದ್ದು. ಆದರೆ ಅದಾದ ನಂತರದಲ್ಲಿ ಒಂದು ರಾಜಕೀಯ ಮೇಲಾಟಕ್ಕೆ ಒಳಗಾಗಿ PDO ಜೀವನ್ ಅವ್ರನ್ನ ತಲೆದಂಡ ಮಾಡಿದ್ದು ಏನಕ್ಕೆ, ಅವ್ರನ್ನ ಅಮಾನತು ಮಾಡಿದ್ದು ಏನಕ್ಕೆ ಅನ್ನೋ ಒಂದು ಸಾಕಷ್ಟು ಗೊಂದಲ ಕೂಡ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಸ್ಥಳೀಯ ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು, ಇವರೆಲ್ಲರೂ ಕೂಡ ಸ್ಪಷ್ಟನೆ ಕೊಡಬೇಕಾಗಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.